ನಮಸ್ಕಾರ. ನಮಸ್ಕಾರ. ನನ್ನ ಹೆಸರು ಬಾಬು ಅಂತ ಹೇಳಿ, ನಾನು ಮ್ಯಾಥಮೆಟಿಕ್ಸ್ ಟೀಚರ್. ಇವನು ನನ್ನ ಆತ್ಮೀಯ ವಿದ್ಯಾರ್ಥಿ ನಂದಗೋವಿಂದ. ಇವನು ನನ್ನ ದೇವಿಗೆ ಸಂಸ್ಥೆಯಲ್ಲಿ ಈಸ್ ಸ್ಟಡಿಯಿಂಗ್ ಇನ್ ಫಸ್ಟ್ ಇಯರ್ PUC ಅಲ್ವೇನಪ್ಪ? ಯಾವ ಕಾಲೇಜು? ವಿದ್ಯಾಮಂದಿರ್. ವಿದ್ಯಾಮಂದಿರ್ PU ಕಾಲೇಜಲ್ಲಿ ಓದ್ತಾ ಇದ್ದಾನೆ. ಇವತ್ತು ಯಾವ ಟಾಪಿಕ್ ಮಾಡ್ತಾ ಇದ್ದೀವಿ? ಸೀಕ್ವೆನ್ಸ್ ಸೀರೀಸ್. ವೆರಿ ಗುಡ್. ಸೀಕ್ವೆನ್ಸಸ್ ಸೀರೀಸಿನ ಇವತ್ತು 4ನೇ ಭಾಗ. ಮೊದಲ 3 ಭಾಗದಲ್ಲಿ ಬಹುಶಃ ಚೇತನ್ ಇದ್ದಲ್ವೇನೋ? ಚೇತನ್ ಕೂತಿದ್ದ. ಇದು 4ನೇ ಭಾಗ. ಈಗಾಗಲೇ ಜಿಯೋಮೆಟ್ರಿಕ್ ಪ್ರೋಗ್ರೆಷನ್ನಿನ ಇಂಟ್ರಡಕ್ಷನ್ನೆಲ್ಲ ಕೊಟ್ಟಿರೋದ್ರಿಂದ ಅದನ್ನು ಮುಂದುವರಿಸ್ತಾ ಇದ್ದೀವಿ ವಿದ್ಯಾರ್ಥಿಗಳು. ಈಗ ಈ ಪ್ರಶ್ನೆ ಓದ್ತೀಯಪ್ಪ? ಹೌ ಮೆನಿ ಟರ್ಮ್ಸ್ ಆಫ್ GP 3, 3 ಸ್ಕ್ವೇರ್, 3 ಕ್ಯೂಬ್, so on are needed to give the sum of 120? ನೋಡಪ್ಪ, ಇಲ್ಲಿ 3 ಸ್ಕ್ವೇರ್, 3 ಕ್ಯೂಬ್, ಸೋ ಆನ್ ಇದಿಷ್ಟನ್ನು ಎಷ್ಟು ಟರ್ಮನ್ನು ಆ್ಯಡ್ ಮಾಡಿದ್ರೆ 120 ಬರುತ್ತೆ ಅಂತ ಕ್ವಶನ್ ಅಲ್ವಾ? ನೋಡ್ಕೊಪ್ಪ, ಇಲ್ಲಿ ಫಸ್ಟ್ ಟರ್ಮು ಏನಪ್ಪ? ಇಲ್ಲಿ ಎ ಏನಾಗತ್ತೆ? 3. A3 ಹೌದಾ? ಆಮೇಲೆ ಕಾಮನ್ ರೇಷಿಯೋ ಏನಾಗುತ್ತೆ ಹೇಳ್ತೀಯಾ? ಸೆಕೆಂಡ್ ಟರ್ಮ್ ಬೈ ಫಸ್ಟ್ ಟರ್ಮ್. ಸೆಕೆಂಡ್ ಟರ್ಮ್ ಏನು? 3 ಸ್ಕ್ವೇರ್ ಬೈ 3 ಸ್ಕ್ವೇರ್ ಬೈ 3. 3 ಸ್ಕ್ವೇರ್ ಬೈ 3 ಏನಾಯಿತು? 3 ಆಯಿತು. ಸೊ ಎಸ್ ಎನ್ ಏನು? 120. ಪರ್ಫೆಕ್ಟ್ ಹೌದಲ್ವಾ? ಸೊ ಈಗ ಫಾರ್ಮುಲಾ ಬರೆಯೋಣ. ಎಸ್ ಎನ್ಗೊಂದು ಫಾರ್ಮುಲಾ ಇದೆ, ಹೇಳ್ತೀಯಪ್ಪ? ಎ ಇಂಟು ಆರ್ ಪವರ್ ಎನ್ ಮೈನಸ್ 1 ಬೈ ಆರ್ ಮೈನಸ್ 1. ವೆರಿ ಗುಡ್. ಬೈ ಆರ್ ಮೈನಸ್ 1. ಇದನ್ನು ಯಾವುದಕ್ಕೆ ಇಕ್ವೇಟ್ ಮಾಡಬೇಕು? 120. ವೆರಿ ಗುಡ್. ಸೊ ಅದನ್ನು ಏನಂತ ಬರೀರಿ? 3 ಇಂಟು, ಯಾಕೆ? ಎ ಈಸ್ 3 ಹೌದಾನೆ? 3 ಪವರ್ ಎನ್ ಮೈನಸ್ 1 ಡಿವೈಡೆಡ್ ಬೈ 3 ಮೈನಸ್ 1. 3 ಮೈನಸ್ 1 ಏನು? 2 ಅಲ್ವಾ? ದೇರ್ ಫೋರ್ ಏನು ಬರೀಲಪ್ಪ? 3 ಇಂಟು ಏನು ಬರೀಲಿ? 3 ಪವರ್ ಎನ್ ಮೈನಸ್ 1 ಡಿವೈಡೆಡ್ ಬೈ 2 ಈಸ್ ಈಕ್ವಲ್ ಟು 120 ಹೌದಾ? Therefore, 3 into 3 power n minus 1 is equal to 120 into 2, 240 ಆಯಿತು. Therefore, 3 power n minus 1 is equal to 240 by 3. 240 by 3 ಎಷ್ಟು? 80 ಆಯಿತು. Therefore, 3 power n minus 1 is equal to 80 ಆಯಿತು. Therefore, 3 power n ಏನಾಗುತ್ತೆ? 80 plus 1. 80 plus 1 ಎಷ್ಟು? ವಾಟ್ ಇಸ್ 80 plus 1? 81 ಹೌದಲ್ವಾ? 3 ಪವರ್ n 81 ಅಂದರೆ 3 ಪವರ್ 4 81 ತಾನೆ? 3 ಪವರ್ 4 81. ಆದ್ರಿಂದ ದಿಸ್ ಕ್ಲಿಯರ್ಲಿ ಇಂಪ್ಲೈಸ್ n is equal to 4. ಸೊ ಹೌ ಮೆನಿ ಟರ್ಮ್ಸ್ ಆರ್ ರಿಕ್ವೈರ್ಡ್? 4 ಟರ್ಮ್ಸ್ ಆರ್ ರಿಕ್ವೈರ್ಡ್. ಅರ್ಥ ಆಗ್ತಾ ಇದೆಯಪ್ಪ? ಸೊ ಈಗ ಒಟ್ಟು 4 ಟರ್ಮ್ಸ್ ಆರ್ ರಿಕ್ವೈರ್ಡ್ ಟು ಮೇಕ್ 3 ಸ್ಕ್ವೇರ್, 3 ಕ್ಯೂಬ್, 3 ಪವರ್ 4 ಅದು 81. ನೋಡಿ, ಹಿಂಗೆ ಲೆಕ್ಕ ಹಾಕೋಣ. ಓವರಲ್ ಆಗಿ 3 ಪ್ಲಸ್ 3 ಸ್ಕ್ವೇರ್ ಅಂದರೆ 9 ಪ್ಲಸ್ 3 ಎಷ್ಟು? 12 ಪ್ಲಸ್ 27 ಪ್ಲಸ್ 12 ಎಷ್ಟು? 27 ಪ್ಲಸ್ 12 39 ಅಲ್ವಾ? ಹೌದಾನೆ? 39 ಪ್ಲಸ್ 81 ಎಷ್ಟು? 120 ಬಂತು ನೋಡು. 120 ಅರ್ಥ ಆಗ್ತಾ ಇದೆಯಾ? ಮುಂದಿನ ಕ್ವೆಶನ್ಗೆ ಹೋಗೋಣ. ಓಕೆ, ಅರ್ಥ ಆಗ್ತಾ ಇದೆಯಪ್ಪ ವಿದ್ಯಾರ್ಥಿಗಳೇ? ನಾವು ಇದೇ ರೀತಿ ದೀವಿಗೆ ಸಂಸ್ಥೆ ಮಲ್ಲೇಶ್ವರಂ ಬೆಂಗಳೂರಲ್ಲಿ ಪಾಠಗಳನ್ನು ಮಾಡ್ತೀವಿ. ವಿದ್ಯಾರ್ಥಿಗಳ ಪಕ್ಕದಲ್ಲಿ ಕುಳಿತು ಅವರಿಗೆ ಅರ್ಥವಾಗುವ ಹಾಗೆ ಮತ್ತು ಅವರ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಪಾಠಗಳನ್ನು ಮಾಡ್ತೀವಿ. ನಿಮಗೆ ಈ ರೀತಿಯ ಪಾಠಗಳು ಬೇಕು ಅಂತಂದರೆ ನೀವು ದೀವಿಗೆ ಸಂಸ್ಥೆ ಮಲ್ಲೇಶ್ವರಮಲ್ಲಿ ಕೋಚಿಂಗ್ ಕ್ಲಾಸಸ್ಗೆ ಬರಬಹುದು. ಮುಂದಿನ ಕ್ವೆಶನ್ ಓದಪ್ಪ. The sum of first three terms of a GP is 16 and the sum of the next three terms is 128. Determine the first three terms, the common ratio and the sum of to n terms of the GP. ಓಕೆ, ತುಂಬ ಸಿಂಪಲ್ ನೋಡಪ್ಪ. ಇದನ್ನು ನಾನೇನು ಮಾಡ್ತೀನಿ? ಎ ಆರ್ ಸ್ಕ್ವೇರ್ ಡ್ಯಾಶ್ 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 ಲೆಟ್ ದಿಸ್ ಬಿ ಇನ್ GP. ಸೊ ಅವ್ರೇನು ಹೇಳ್ತಾರೆ? ಸಮ್ ಆಫ್ ಫಸ್ಟ್ 3 ಟರ್ಮ್ಸ್ ಆಫ್ ಎ GP ಈಸ್ 16 ಅಂತ. ನೋಡು, ಅವ್ರು ಹೇಳ್ತಾ ಇರೋದು
ಸಮ್ ಆಫ್ ಫಸ್ಟ್ 3 ಟರ್ಮ್ಸ್ ಆಫ್ ಎ ಜಿ ಪಿ 16 ಅಂತೆ. ಸೊ ಏನು ಮಾಡೋಣ, ಏನು ಬರೀಲಪ್ಪ ಇವಾಗ? A plus AR ವೆರಿ ಗುಡ್. plus AR ಹೇಳಪ್ಪ. square. ಎ ಪ್ಲಸ್ AR plus AR square AR square is equal to to 16. very good, very good. So sum of next 3 terms is 128 ಅಲ್ವಾ? Yes, sir. ಅದೇನು ಬರೆಯೋಣ? A- ನೆಕ್ಸ್ಟ್ 3 ಟರ್ಮ್ಸ್ ಅಂದ್ರೆ AR AR ಕ್ಯೂಬ್ cube. ಇಂದ ಶುರು ಆಗುತ್ತಲ್ವಾ? Yes, sir. AR cube plus AR ಕ್ಯೂಬ್ AR power 4 ವೆರಿ ಗುಡ್ plus ಪ್ಲಸ್ AR power 5 is plus- equal to 128. ವೆರಿ ಗುಡ್ ಈಸ್ ಈಕ್ವಲ್ ಟು 128. ಸೊ ಇಲ್ಲೇನಾದರೂ ಆರ್ ಕ್ಯೂಬ್ ಕಾಮನ್ ತೆಗೆದುಬಿಟ್ರೆ ಏನು ಉಳಿಯುತ್ತಪ್ಪ? A plus R ವೆರಿ ಗುಡ್. ಎ ಪ್ಲಸ್ AR AR plus AR square AR square is equal to is 128. equal to 128. ನೋಡಿ ಇಲ್ಲಿ ಎ ಪ್ಲಸ್ AR ಸ್ಕ್ವೇರ್ ವ್ಯಾಲ್ಯೂ 16 ತಾನೆ. Yes, sir. ಆದ್ರಿಂದ ಏನಾಗುತ್ತೆ, ಆರ್ ಕ್ಯೂಬ್ ಇಂಟು 16 ಈಸ್ ಈಕ್ವಲ್ ಟು 128 ಆಯಿತು, ಹೌದಲ್ವಾ? Yes, sir. ದೇರ್ ಫೋರ್ ಆರ್ ಕ್ಯೂಬ್ ಏನಾಗುತ್ತೆ? 128 by ವೆರಿ ಗುಡ್. 128 by 16. 128 by 16 ಅಂದರೆ 16 8s 128 ಅಲ್ವಾ? yes. ಈಸ್ ಈಕ್ವಲ್ ಟು 8. 8ನ ಏನಂತ ಬರೀಲಿ? R2 cube. ವೆರಿ ಗುಡ್. ಆರ್ ಕ್ಯೂಬ್ ಇಸ್ ಈಕ್ವಲ್ ಟು 2 ಕ್ಯೂಬ್ ಆದರೆ ಆರ್ ಏನಾಯಿತು? 2. 2 ಏನು? Common ratio. ಕಾಮನ್ ರೇಷಿಯೋ, ಹೌದಲ್ವಾ? Yes. ನಮಗೆ ಕಾಮನ್ ರೇಷಿಯೋ ಸಿಕ್ಬಿಡ್ತು. ಸೊ ನಾವು ಲೆಟ್ ಅಸ್ ಸಬ್ಸ್ಟಿಟ್ಯೂಟ್ ಇನ್ ಈಕ್ವೇಷನ್ ನಂಬರ್ 1. ಸೊ ಈಕ್ವೇಷನ್ ನಂಬರ್ 1 ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎ ಪ್ಲಸ್ ಎ ಆರ್ ಅನ್ನೋದ್ರ ಬದಲು ಏನಂತ ಬರೀಲಿ? 2a ಅಥವಾ ಎ ಇಂಟು 2 ಪ್ಲಸ್ AR ಸ್ಕ್ವೇರ್ ಅಂದರೆ A into 2 square. ಅಂದರೆ 4a ಈಸ್ ಈಕ್ವಲ್ ಟು 16. ಸೊ ಏನಾಯಿತು, 3 ಕೂಡಿಸಿದ್ರೆ 7a is equal to 7a 16. is equal to 16. 7a is equal to 16 implies what is a? A is equal to 16 by 7. 16 by 7. So ಇದೇನಿದು actually? First term. Very good. This is first term. ಅರ್ಥ ಆಗ್ತಾ ಇದೆಯಾ? Yes, ಇವಾಗ sir. ಏನು ಅರ್ಥ ಆಯ್ತಪ್ಪ ನಿಮಗೆ? ಫಸ್ಟ್ ಟರ್ಮ್ ಬಂತು ಮತ್ತೆ ಕಾಮನ್ ರೇಷಿಯೋ ಕೂಡ ಬಂತು. ಸೊ ನಾವು ಸಮ್ ಆಫ್ ಫಸ್ಟ್ n ಟರ್ಮ್ಸ್ ಬೇಕಂತೆ ಅವರಿಗೆ. ಎಸ್ ಎನ್ ಒಂದು ಫಾರ್ಮುಲಾ ಇದೆ, ಹೇಳ್ತೀಯಪ್ಪ? A into A. Very R good. A power n into minus 1. very good. R minus divided by R minus 1. Very good. A into R power n minus 1 by R minus 1. So ಏನಾಗುತ್ತೆ? A ವ್ಯಾಲ್ಯೂ ಏನಪ್ಪ? 16 by 7 ತಾನೆ. Yes, sir. ಸೊ 16 by 7 into R power n minus 1 ಅಂದರೆ 2 power n minus 1 divided by 2 minus 1. ಹೌದಲ್ವಾ? Yes, sir. ಸೊ 16 by 7 into 2 power n minus 1 divided by 2 minus 1 ಅಂದರೆ 1. ಹೌದಲ್ವಾ? Yes. 2 minus 1 ಅಂದರೆ 1. ಸೊ ದ ಫೈನಲ್ ಆನ್ಸರ್ ಈಸ್ ಏನಾಯಿತು? 16 by 7 into 2 power n minus 1. ಅರ್ಥ ಆಯ್ತಲ್ವಾ? Yes. ಓಕೆ, ನೋಟ್ ಮಾಡ್ಕೊಳಪ್ಪ ಇದನ್ನ. ಮುಂದಿನ ಕ್ವೆಶನ್ಗೆ ಹೋಗೋಣ. ಅರ್ಥ ಆಯ್ತಾ? Yes, sir. ಸೊ ವಿದ್ಯಾರ್ಥಿಗಳೇ, ನಿಮಗೆ ಈ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಈ ಚಾನಲ್ಲು ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ, ಆಮೇಲೆ ಏನು ಮಾಡಬೇಕು? ಲೈಕ್ ಮಾಡಿ, ಆಮೇಲೆ Comment. ಕಮೆಂಟ್ ಮಾಡಿ, ಶೇರ್ ಮಾಡಿ. ನಾನೇನಾದರೂ ತಪ್ಪು ಹೇಳಿದರೆ ಅದಕ್ಕೆ ಇವನೇ ಹೊಣೆ, ಆಯಿತಾ? ನಂದ ಗೋವಿಂದ ಅಂತ ಇವನ ಹೆಸರು, ಆಯಿತಾ? ನಾನೇನಾದರೂ ತಪ್ಪು ಹೇಳ್ಕೊಟ್ರೆ ನಂದ ಗೋವಿಂದನ ಅಡ್ರೆಸ್ ಕೊಡ್ತೀನಿ, ನೀವು ಹೋಗ್ಬಿಟ್ಟು ಅಡ್ರೆಸ್ ಹತ್ರ ಗಲಾಟೆ ಮಾಡಿ, ಅಲ್ವೇನಾ? ಹಾಂ, ಹೌದಾ? ಬರಲಿ ಎಷ್ಟು ಜನನಾರು ಅಂತ. ಫುಲ್ ಧೈರ್ಯನಾ ನಿಮಗೆ? ಹಾಂ, ಮಂಡ್ಯನ ನಿಮ್ಮೂರು? ನೆಲಮಂಗಲ. ಓಕೆ, ಹ್ಞೂ. ಹಾಂ, ಕೇಳಪ್ಪ. ನಿಮ್ಮೂರು ಮಂಡ್ಯನಾ ಸರ್? ನಮ್ಮೂರು ಮಂಡ್ಯ ಅಲ್ಲ, ನಮ್ಮ ದೇಶ ಮಂಡ್ಯ. ನಾವು ಮಂಡ್ಯ ದೇಶದವರು, ನಮ್ಮೂರೇ ಒಂದು ದೇಶ ನಮಗೆ. ಉದಯ, ನಾವೆಲ್ಲ ಹಂಗೆ ನಾವು. ರೈಟ್. ಕಾವೇರಿ ನೀರಿಗೋಸ್ಕರ ಹೋರಾಟ ಮಾಡೋ ಏಕೈಕ ಜಿಲ್ಲೆ ಕರ್ನಾಟಕದಲ್ಲಿ ಮಂಡ್ಯ. ನಿಮ್ಮೂರವ್ರು, ಬೆಂಗಳೂರವರು ಕಾವೇರಿ ನೀರೇ ಕುಡಿಯೋದು, ಹೋರಾಟ ಎಲ್ಲ ಮಾಡಲ್ಲ ಅಷ್ಟೇ. ಅವ್ರಿಗೇನು, ಅವರು ಆರು ಬಿಂದಾಸ್ ಅವರೆಲ್ಲ. ರೈಟ್. ಮುಂದಿನ ಕ್ವಶನ್ ನೋಡ. ಓದ್ತೀಯಪ್ಪ ಕ್ವಶನು? Sum of the first three terms of a GP is 39 by 10 and the product is 1. Find the common ratio and the terms. ಸೊ 3 ಟರ್ಮ್ ನೋಡಿ, ಯಾವಾಗಲೂ ಪ್ರಾಡಕ್ಟ್ ಅಂತ ಕೊಟ್ಟಾಗ ನೋಡ್ಕೊ, ಪ್ರಾಡಕ್ಟ್ ಅಂತ ಕೊಟ್ಟಾಗ ನೀವು ಟರ್ಮನ್ನ ಎ ಬೈ ಆರ್, ಎ ಆರ್ ಅಂತ ಬರ್ಕೊಳ್ಳಿ. ಅರ್ಥ ಆಯ್ತಾ?
ಅದು ಬರ್ಕೊಂಡಾಗ ಏನಾಗುತ್ತೆ, ಈ 3 ಮಲ್ಟಿಪ್ಲೈ ಮಾಡಿದಾಗ ಈ ಆರ್ ಕ್ಯಾನ್ಸಲ್ ಆಗಿ ಎ ಕ್ಯೂಬ್ ಉಳ್ಕೊಳುತ್ತೆ. ಟ್ರೈ ಮಾಡೋಣ. ಸಿ, ಟರ್ಮ್ಸನ್ನ ನಾನು ಏನಂತ ತಗೊಳ್ತೀನಿ, ಎ ಬೈ ಆರ್, ಎ ಆರ್ ಅಂತ ತಗೊಳ್ಳೋಣ. ಸೊ ಸಮ್ಮು 39/10 ಅಲ್ವಾ, ಏನಂತ ಆಗುತ್ತೆ, ರೈಟ್? ದಿಸ್ ಈಸ್ ಜಿ ಪಿ. ದೇರ್ ಫೋರ್ ಏನು ಬರೀಲಿ, ಎ ಬೈ ಆರ್ ಪ್ಲಸ್ ಎ ಪ್ಲಸ್ ಎ ಆರ್ 39/10. ಇನ್ನೊಂದು ಏನು ಕೊಟ್ಟಿದ್ದಾರೆ, ಇನ್ನೊಂದು ಪ್ರಾಡಕ್ಟ್ ಕೊಟ್ಟಿದ್ದಾರಲ್ವಾ, ಏನದು, ಎ ಬೈ ಆರ್ ಇಂಟು ಎ ಆರ್, ಹೌದಾನೆ? ಪ್ರಾಡಕ್ಟ್ ಈಸ್ 1. ಏನು ಕ್ಯಾನ್ಸಲ್ ಆಗುತ್ತೆ, ಆರ್ ಕ್ಯಾನ್ಸಲ್ ಆಗುತ್ತೆ. ಆರ್ ಕ್ಯೂಬ್ ಇಸ್ ಈಕ್ವಲ್ ಟು 1. ಯಾಕೆ ಹೇಳು, ಅಲ್ಲ, ಎ ಕ್ಯೂಬ್ ಇಸ್ ಈಕ್ವಲ್ ಟು 1. ನೋಡು, ಆರ್ ಕ್ಯಾನ್ಸಲ್ ಆದ್ಮೇಲೆ ಎ ಇಂಟು ಎ ಕ್ಯೂಬ್ ಇಸ್ ಈಕ್ವಲ್ ಟು ಎ ಕ್ಯೂಬ್ ಇಸ್ ಈಕ್ವಲ್ ಟು 1 ಆದ್ರೆ ಎ ಏನಾಗುತ್ತಪ್ಪ, ಎ ಈಸ್ 1, ಹೌದಲ್ವಾ? ಇದು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇದೇನಾಗುತ್ತೆ, 1 by r. ವೆರಿ ಗುಡ್. 1 by r ಪ್ಲಸ್ 1 ಪ್ಲಸ್ ಆರ್ ಇಸ್ ಈಕ್ವಲ್ ಟು 39/10. ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ, 1 plus r. ಇಲ್ಲ, ಇದನ್ನ ಈ ಕಡೆಗೆ ಹಾಕೊಂಡ್ಬಿಡೋಣ, 1 ರೈಟ್ ಸೈಡ್ಗೆ ಹಾಕೊಂಡ್ಬಿಡೋಣ. ಇಲ್ಲಿ ನೋಡು, 1 by r ಪ್ಲಸ್ ಆರ್ ಈಸ್ ಈಕ್ವಲ್ ಟು 39 minus 10/10, 29/10 ಆಯಿತು. ಹೆಂಗೆ ಬಂತು, ಈ 1 ಆ ಕಡೆಗೆ ಹಾಕೊಂಡಾಗ 39/10 minus 1 ಆಯಿತು, ರೈಟ್? ದೇರ್ ಫೋರ್ 1 ಪ್ಲಸ್ ಆರ್ ಸ್ಕ್ವೇರ್ ಬೈ ಆರ್ ಈಸ್ ಈಕ್ವಲ್ ಟು 29/10, ರೈಟ್? ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, 10 ಟೈಮ್ಸ್ ಏನಾಯಿತು, 1 minus ಆರ್ ಸ್ಕ್ವೇರ್, 1 ಪ್ಲಸ್ ಆರ್ ಸ್ಕ್ವೇರ್ ಈಸ್ ಈಕ್ವಲ್ ಟು 29r ಆಯಿತು. ದೇರ್ ಫೋರ್ ಏನಾಗುತ್ತೆ ನೋಡಪ್ಪ, ಇದು 10r ಸ್ಕ್ವೇರ್. ಅರ್ಥ ಆಗ್ತಾ ಇದೆಯಾ? 29r ಲೆಫ್ಟ್ ಸೈಡ್ಗೆ ತೊಗೊಂಡ್ರೆ ಏನಾಗುತ್ತೆ, ಮೈನಸ್ 29r, ರೈಟ್? ಪ್ಲಸ್ 10 ಈಸ್ ಈಕ್ವಲ್ ಟು 0. ನೋಡು, ಎರಡು ನಂಬರ್ನ ಮಲ್ಟಿಪ್ಲೈ ಮಾಡಿದಾಗ 100 ಆಯಿತು, ಆ್ಯಡ್ ಮಾಡಿದಾಗ 29 ಆಯಿತು ಅಂದರೆ ನಂಬರ್ ಶುಡ್ ಬಿ 25 and 4. 25 into 4 is 100. 25 plus 4 is 29. ಹೌದಲ್ವಾ? ಸೊ ದೇರ್ ಫೋರ್ ನೋಡಪ್ಪ, 10r ಸ್ಕ್ವೇರ್ ಮೈನಸ್ 25r ಮೈನಸ್ 4r ಪ್ಲಸ್ 10 ಇಸ್ ಈಕ್ವಲ್ ಟು 0. ಇಲ್ಲಿ 5r ಕಾಮನ್ ತೆಗ್ಬಿಟ್ರೆ ಏನಾಗುತ್ತೆ ನೋಡಪ್ಪ, 5r ಕಾಮನ್ ತೆಗ್ಬಿಟ್ರೆ ಎಷ್ಟು ಉಳಿತು, 10r ಸ್ಕ್ವೇರ್ ಬೈ 5r ಕಾಮನ್ ತೆಗೆದ್ರೆ 2r ಆಯಿತು, ಹೌದಲ್ಲ? 2r ಮೈನಸ್ 25r ಅಲ್ಲಿ 5r ತೆಗೆದುಬಿಟ್ರೆ 5 5 25, 5 ಉಳಿತು, ಮೈನಸ್ 2 ಕಾಮನ್ ತೆಗೆದುಬಿಟ್ರೆ ನೆಕ್ಸ್ಟ್ ಟರ್ಮಲ್ಲಿ 2r ಮೈನಸ್ 5 ಉಳಿತು, ಈಸ್ ಈಕ್ವಲ್ ಟು 10, ರೈಟ್? ದೇರ್ ಫೋರ್ 5r ಮೈನಸ್ 2 ಈಸ್ ಈಕ್ವಲ್ ಟು 0, 5r ಈಸ್ ಈಕ್ವಲ್ ಟು 2, ದೇರ್ ಫೋರ್ r ಈಸ್ ಈಕ್ವಲ್ ಟು 2/5. ಹಾಗೆ r ಈಸ್ ಈಕ್ವಲ್ ಟು 5/2. ಯಾವುದಾದ್ರೂ ತಗೊಳ್ಳಿ, ನಿಮಗೆ ಟರ್ಮ್ಸ್ ಬೇಕಲ್ವಾ, ರೈಟ್? ಸೊ ಟರ್ಮ್ಸ್ ಯಾವುದು, ಎ ಬೈ ಆರ್, ಎ ಆರ್. ಸೊ ರಿಕ್ವೈರ್ಡ್ ಆನ್ಸರ್ ಬರೀತಾ ಇದ್ದೀನಿ. ಎ ಬೈ ಆರ್ ಫಸ್ಟು, ಎ ಈಸ್ 1 ಅಲ್ವಾ, ನಾವು ಈಗಾಗಲೇ ಎ 1 ಅಂತ ತೊಗೊಂಡಿದ್ದೀವಿ, ಎ 1 ಅಂತ ಪ್ರೂವ್ ಮಾಡಿದ್ದೀವಿ. ಆದ್ದರಿಂದ 1/r, 1/r ಅಂದ್ರೇನು, r ಈಸ್ ಈಕ್ವಲ್ ಟು 2/5 ಅಂತ ಅಂದ್ಕೊಂಡ್ರೆ, ರೈಟ್? 2 ಡಿವೈಡೆಡ್ ಬೈ 5 ಕಾಮ 1. ಇನ್ನೊಂದು ಏನಾಗುತ್ತೆ, ಆರ್ ಆಯಿತು. ಇದು 1 ಎ ಬೈ ಆರ್, ಎ ಆರ್ ಆಗಿರೋದ್ರಿಂದ 5/2 1 2/5 ಆಯಿತು. ಅಕಸ್ಮಾತ್ ಏನಾದರೂ, ಸೊ ನೀವು 2/5 ತಗೊಳ್ಳೋದ್ರ ಬದಲು 5/2 ತಗೊಂಡ್ರೆ ಇನ್ನೊಂದು ಆನ್ಸರ್ ಏನಾಗುತ್ತೆ, 2/5 1 and 5/2. ಇದೇ ಬೇರೆ ಸೆಟ್ಟು, ಇದೇ ಬೇರೆ ಸೆಟ್ಟು. ಅರ್ಥ ಆಗ್ತಾ ಇದೆಯಾ ವಿದ್ಯಾರ್ಥಿಗಳೇ? ಅರ್ಥ ಆಗ್ತಾ ಇದೆಯಪ್ಪ, ರೈಟ್? ಏನೇನು ಟರ್ಮ್ಸು, 5/2 1 ಮತ್ತೆ 2/5, ಅಥವಾ 2/5 1 ಮತ್ತೆ 5/2. ಅರ್ಥ ಆಯ್ತಲ್ವಾ? ಮುಂದಿನ ಕ್ವಶನ್ಗೆ ಹೋಗೋಣ. ದಯವಿಟ್ಟು ವಿದ್ಯಾರ್ಥಿಗಳೇ ಇದನ್ನು ನೋಟ್ ಮಾಡ್ಕೊಳ್ಳಿ. Given a GP with a 729 and 7th term 64, determine S7. 7th term 64, ಫಸ್ಟ್ ಟರ್ಮು 729. ಏನು ಬರೀಲಪ್ಪ, ಎ ಈಸ್ ಈಕ್ವಲ್ ಟು ಏನು ಬರಿಬೇಕು, 729. 729.
T7 ಏನಾಗುತ್ತೆ? 64. ವೆರಿ ಗುಡ್. ಸೊ T7 ಒಂದು ಫಾರ್ಮುಲಾ ಇದೆ, ಏನು? AR6. AR to the power 6. ಹೌದಲ್ವಾ? ಸೊ AR to the power of 6 64 ಆಯ್ತಲ್ವಾ? ಹೌದು ತಾನೆ? Yes sir. ಸೊ A ವ್ಯಾಲ್ಯೂ 729 ತಾನೆ? Yes sir. Therefore 729 into R power 6 is 64. ಹೌದಾ? Yes sir. ಆದ್ರಿಂದ R power 6 ಏನಾಗುತ್ತಪ್ಪ? 64 by 70. ವೆರಿ ಗುಡ್. 64 by 729. 729 ಆಯಿತು. 64 ಅಂದ್ರೆ ಏನು? 2 power 6. ವೆರಿ ಗುಡ್. 729 ಅಂದರೆ 3 power 6. ಸೊ ಏನಾಗುತ್ತೆ ಅದು? 2 by 3 power 6. ಇವಾಗ R ಏನಾಗುತ್ತೆ? 2 by 3. ವೆರಿ ಗುಡ್. R 2 by 3 ಆಯಿತು. SN ಒಂದು ಫಾರ್ಮುಲಾ ಇದೆ, ಹೇಳ್ತೀಯಪ್ಪ? Yes. ಹೇಳು. A into 1 minus ವೆರಿ R ಗುಡ್. power A n ಇಂಟು minus by 1 by R. ಕರೆಕ್ಟ್. 1 minus R to the power of n by 1 minus R, where R is not equal to what? 1. 1. ವೆರಿ ಗುಡ್. ಸೊ ದಟ್ ಈಸ್ ಈಕ್ವಲ್ ಟು ಏನು ಬರೀಲಿ? A ಇಂಟು 1 ಮೈನಸ್ ಏನು ಬರಿಬೇಕು? R n. R ಪವರ್ 7 ಡಿವೈಡೆಡ್ ಬೈ 1 ಮೈನಸ್ R. ಎ ಜಾಗದಲ್ಲಿ ಏನು ಬರೀಲಿ? 729. ವೆರಿ ಗುಡ್. 729 ಇಂಟು 1 ಮೈನಸ್ ಏನು ಬರಿಬೇಕು? 2 by 2 by 3 ಪವರ್ 7 ಡಿವೈಡೆಡ್ ಬೈ ಏನು ಬರೀಲಿ? 1 minus 1 minus 2 by 3. 1 minus 2 by 3 ಅಂದ್ರೇನು? 729. 1 minus 2 by 3 ಅಂದ್ರೇನು? 1 by 3. 1 by 3. ಸೊ ನ್ಯೂಮರೇಟರ್ ಏನಾಯಿತು? 729 ಇಂಟು ಏನು ಬರೀಲಿ? 1 minus 2 by 7 ಡಿವೈಡೆಡ್ ಬೈ 3 by 7. ಹೌದಲ್ವಪ್ಪ? Yes sir. ಹೌದು ತಾನೆ? ಹೌದಲ್ವಾ? Yes sir. ಸೊ 729 1 minus 2 by 7 by 3 by 7. ಸೊ 729 ಅಂದರೆ ಎಷ್ಟಪ್ಪ? ರೈಟ್, ಇದು ನಿಮಗೆ ಬರಿತೀನಿ. 729 ಇಂಟು 3, ಎಲ್ ಸಿ ಎಮ್ ತೊಗೊಂಡ್ರೆ ಏನಾಗುತ್ತೆ? 3 ಪವರ್ 7 ಮೈನಸ್ 2 ಪವರ್ 7 ಡಿವೈಡೆಡ್ ಬೈ 3 ಪವರ್ 7. ಹೌದಲ್ವಾ? Yes. ಸೊ 729 ಅಂದರೆ 3 ಪವರ್ 6. 3 ಪವರ್ 6 ಇಂಟು 3 ಅಂದರೆ ಏನಾಯಿತು? 3 ಪವರ್ 7. ಹೌದು ತಾನೆ? Yes sir. ಸೊ 3 ಪವರ್ 7 ಇಂಟು ಏನು ಬರೀಲಿ? 3 ಪವರ್ 7 ಮೈನಸ್ 2 ಪವರ್ 7 ಡಿವೈಡೆಡ್ ಬೈ 3 ಪವರ್ 7. ಏನಾದರೂ ಕ್ಯಾನ್ಸಲ್ ಮಾಡ್ಬೋದಾ? 3 ಪವರ್ 7 3 ಪವರ್ 7 ಕ್ಯಾನ್ಸಲ್ ಮಾಡ್ಬೋದು. ಸೊ ವಾಟ್ ಈಸ್ ಲೆಫ್ಟ್ ಔಟ್? 3 ಪವರ್ 7 minus 2 power 2 ಪವರ್ 7 ಅಂದರೆ 2187 ಈಸ್ 3 ಪವರ್ 7. Yes. 2 ಪವರ್ 7 ಈಸ್ 128. ಸಬ್ಟ್ರಾಕ್ಟ್ ಮಾಡಿದ್ರೆ 2059 ಬಂತು. ಅರ್ಥ ಆಯ್ತಪ್ಪ? Yes, sir. ಗೊತ್ತಾಗ್ತಾ ಇದೆಯಾ ವಿಷಯ? ಮುಂದಿನ ಕ್ವಶನ್ಗೆ ಹೋಗೋಣ. ನೋಟ್ ಮಾಡ್ಕೊಳ್ಳಿ. ಮುಂದಿನ ಕ್ವಶನ್ಗೆ ಹೋಗೋಣ ವಿದ್ಯಾರ್ಥಿಗಳೇ. ಓದಪ್ಪ ನೆಕ್ಸ್ಟ್ ಕ್ವಶನ್. Find a GP for which sum of the first two terms is minus 4 and the fifth term is 4 times the third term. ಈಗ ಜಿ ಪಿಯನ್ನು ನಾವೇನು ಅನ್ಕೊಳ್ಳೋಣ? ಜಿ ಪಿಯನ್ನು ಏನು? A ವೆರಿ comma ಗುಡ್. AR comma AR square. ವೆರಿ ಗುಡ್. ಎ ಆರ್ ಸ್ಕ್ವೇರ್. ಲೆಟ್ ದಿಸ್ ಬಿ ಜಿ ಪಿ. ಅವ್ರೇನು ಕೊಟ್ಟಿದ್ದಾರೆ? ಏನು ಕೊಟ್ಟಿದ್ದಾರೆ? T1 plus T2 is equal to minus 4. ಆಮೇಲೆ T5 ಏನು ಕೊಟ್ಟಿದ್ದಾರೆ? 4 times T3. ಹೌದಾನೆ? ಹೌದಾನೆ? Yes sir. ಸೊ T1 plus T2 is equal to minus 4 ಅಂದರೆ ಏನಾಗುತ್ತೆ? A plus ವೆರಿ ಗುಡ್. AR ಎ is equal ಪ್ಲಸ್ to ಎ minus ಆರ್ 4. ಇಸ್ ಈಕ್ವಲ್ ಟು ಮೈನಸ್ 4. Uh, ಹೌದು. ದೇರ್ಫೋರ್ ಏನಾಗುತ್ತೆ? ಎ ಇಂಟು 1 ಪ್ಲಸ್ ಆರ್ ಇಸ್ ಈಕ್ವಲ್ ಟು ಮೈನಸ್ 4 ಆಯಿತು. Yes sir. ಹೌದಾನೆ? Yes sir. ಸೊ ಆಮೇಲೆ ಈ T5 is equal to 4 times T3 ಇದೆಯಲ್ಲ? Yes sir. T5 is equal to 4 times T3 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ? AR AR power to the 4. power of 4 is equal to 4 times AR cube. ಹೌದಾನೆ? ಎ ಕ್ಯಾನ್ಸಲ್ಸ್. Yes. ಹೌದಲ್ವಪ್ಪ? ರೈಟ್. ಎ ಕ್ಯಾನ್ಸಲ್ಸ್. ಎರಡು ಕಡೆ ಎ ಕ್ಯಾನ್ಸಲ್ ಆಗುತ್ತಲ್ವಾ? Yes sir. R power 4 is equal to 4R square. 4R cube ಇದು 4R square. Fifth term is 4 times the third term. Third term ಅಂದರೆ 4R square. Correct. So ಏನು ಉಳಿತಿಲ್ಲಿ? R square cancels. R square is equal to 4. Therefore
ಆರ್ ಇಸ್ ಈಕ್ವಲ್ ಟು 2 ಅಂತ ಆಯಿತು. ಹೌದು ತಾನೆ? ಆರ್ ಇಸ್ ಈಕ್ವಲ್ ಟು 2 ಅಥವಾ ಆರ್ ಇಸ್ ಈಕ್ವಲ್ ಟು -2 ಅಂತ ಆಯಿತು. ಗೊತ್ತಾಯ್ತಪ್ಪ? ಇನ್ನೊಂದ್ಸತಿ ಹೇಳ ನೋಡು. T5 is equal to 4 into T3. Yes. T5 is equal to AR to the power of 4 is equal to 4 into T3 ಅಂದರೆ AR square. ಈ R4 R square ಕ್ಯಾನ್ಸಲ್ ಆಗಿ R square is equal to 4 ಉಳ್ಕಂತು. R square is equal to 4 ಉಳ್ಕಂತು. R is equal to +2 ಆಗಿರ್ಬೋದು, R is equal to -2 ಆಗಿರ್ಬೋದು. So let us substitute, put R is equal to 2 now, right? R is equal to 2 in A into 1 plus R is equal to 1. Equation number 1 ಅಂತ ಕರೆಯೋಣ. Put R is equal to 2 in equation number 1. ಏನಾಗುತ್ತಪ್ಪ? A into ಏನಾಯ್ತು? 1 minus 2. 1 plus 2 ಅಲ್ವಾ? R is equal to 2 ಆಗ್ತಾ ಇದೆ. Yes, sir. Okay. A into 1 plus 2 is equal to -4. Therefore A is equal to -4/3. Yes. ಹೌದು ತಾನೆ? Yes. A -4/3 ಆದರೆ R 2 ಆದಾಗ ಜಮೆಟ್ರಿಕ್ ಪ್ರೋಗ್ರೆಷನ್ ಏನಾಗುತ್ತೆ ಹೇಳ್ತೀಯಾ? ಏನಾಗುತ್ತೆ? -4/3. ಹೌದು, ಯಾಕೆಂದ್ರೆ ಫಸ್ಟ್ ಟರ್ಮು A -4/3, ಸೆಕೆಂಡ್ ಟರ್ಮು -4/3 ಇಂಟು 2, ಥರ್ಡ್ ಟರ್ಮು -4/3 ಇಂಟು 2 ಸ್ಕ್ವೇರ್ Yes. ಇಂಟು 4 ಅಲ್ವಪ್ಪ? ಇಂಟು 4. ಸೊ ದಿಸ್ ಇಂಪ್ಲೈಸ್ ಸೀಕ್ವೆನ್ಸ್ ಏನಾಗುತ್ತೆ ಅಂದರೆ -4/3 -8/3 Yes, sir. ಆಮೇಲೆ -16/3. -16/3 ಆ್ಯಂಡ್ ಸೋ ಆನ್. ಅಕಸ್ಮಾತ್ ಏನಾದರೂ ಪುಟ್ ಆರ್ ಇಸ್ ಈಕ್ವಲ್ ಟು 2, ಆರನ್ನು 2 ಅಂತ ಹಾಕೋಣ ಇನ್ ಈಕ್ವೇಷನ್ ನಂಬರ್ 1. 2 ಅಲ್ಲ, -2. ಆರ್ ಇಸ್ ಈಕ್ವಲ್ ಟು -2 ಇನ್ ಈಕ್ವೇಷನ್ ನಂಬರ್ 1 ಹಾಕಿದ್ರೆ ಏನಾಗ್ತದಪ್ಪ? ಜಿ ಪಿ ಹೊಸದಾಗಿ ಜನರೇಟ್ ಆಗುತ್ತೆ, ರೈಟ್? ಸೊ ಜಿ ಪಿ ಬರೆಯೋಕ್ಕೆ ಮುಂಚೆ ಆರ್ ಇಸ್ ಈಕ್ವಲ್ ಟು -2 ಬರೆಯೋಣ. ಎ ಇಂಟು 1 - 2 ಈಸ್ ಈಕ್ವಲ್ ಟು -4. Yes, sir. ಹೌದಲ್ವಾ? ಎ ಇಂಟು 1 - 2 ಈಸ್ ಈಕ್ವಲ್ ಟು -4. ಅವಾಗ ಎ ಏನಾಗುತ್ತೆ? 4. ಎ ಏನಾಗುತ್ತೆ? 4 ಆಯಿತು ಅಲ್ವಾ? ಸೊ ದೇರ್ ಫೋರ್ ದಿಸ್ ಇಂಪ್ಲೈಸ್ ಎ ಈಸ್ ಈಕ್ವಲ್ ಟು 4. ಆವಾಗ ಜಮೆಟ್ರಿಕ್ ಪ್ರೋಗ್ರೆಷನ್ ಏನಾಗುತ್ತೆ ಅಂತ ಹೇಳಿದ್ರೆ ನೋಡಪ್ಪ, Yes. 4 -8 -8 16 ಪ್ಲಸ್ 16 ಆ್ಯಂಡ್ ಸೋ ಆನ್. ಯಾಕೆಂದರೆ ಎ ಈಸ್ 4, ಎ ಆರ್ ಅಂದರೆ 4 ಇಂಟು -2 -8, ಎ ಆರ್ ಸ್ಕ್ವೇರ್ 4 ಇಂಟು ಆರ್ ಸ್ಕ್ವೇರ್ 4 ಇಂಟು -2 ಸ್ಕ್ವೇರ್ 4 ಇಂಟು 4 16. ಅರ್ಥ ಆಯ್ತಾ ವಿದ್ಯಾರ್ಥಿಗಳೇ? ಗೊತ್ತಾಗ್ತಾ ಇದೆಯಪ್ಪ? ಮುಂದಿನ ಕ್ವಶನ್ಗೆ ಹೋಗೋಣ. ಓದಪ್ಪ ನೆಕ್ಸ್ಟ್ ಕ್ವಶನ್. If the 4th, 10th and 16th term of a GP are x, y and z respectively, prove that x, y, z are in the GP. ಓಕೆ, ಸೊ ಇವಾಗ ನಾವೇನು ಮಾಡೋಣ? 4 T4 ಏನಾಗುತ್ತಪ್ಪ X ಅನ್ಕೋಣ, ಎಕ್ಸ್ ಅನ್ಕೋಣ. T10 ವೈ ಅನ್ಕೋಣ. T16 ಝೆಡ್ ಅನ್ಕೋಣ. ಸಿ T4 ಅಂದರೆ ಏನಾಯಿತು? ಎ ಆರ್ ಕ್ಯೂಬ್ ಅಲ್ವಾ? Yes, sir. ಎ ಆರ್ ಕ್ಯೂಬು ಎಕ್ಸ್ ಆದರೆ T10 ಏನಾಗುತ್ತಿದು? AR 9. ಎ ಆರ್ ಟು ದ ಪವರ್ ಆಫ್ 9 ವೈ ಆಯಿತು. Yes, sir. ಆಮೇಲೆ AR to the power 15 ಎ ಆರ್ ಟು ದ ಪವರ್ ಆಫ್ 15 Z. ಝೆಡ್ ಆಯಿತು. ಹೌದಲ್ವಾ? Yes. ಈಗ ಎಕ್ಸ್ ಝೆಡ್ನ ಕಂಡುಹಿಡ್ಕೊಳ್ಳೋಣ. ವಾಟ್ ಈಸ್ ಎಕ್ಸ್ ಝೆಡ್? ಏನಾಯ್ತಪ್ಪ? AR cube. ಎ ಆರ್ ಕ್ಯೂಬ್ ಇಂಟು AR 15 ಎ ಆರ್ ಟು ದ ಪವರ್ ಆಫ್ 50. 15. ಅದೇನಾಯಿತು? ಎ ಸ್ಕ್ವೇರ್ ಆರ್ ಟು ದ ಪವರ್ ಆಫ್ 15. ಹೌದಾನೆ? ಎ ಇಂಟು ಎ ಸ್ಕ್ವೇರ್ ಆರ್ ಟು ದ ಪವರ್ ಆಫ್ 15. 15 18 15 ಪ್ಲಸ್ 3 18 ಅಲ್ವೇನಾ? Yes, sir. Yes. ಎ ಸ್ಕ್ವೇರ್ ಆರ್ ಟು ದ ಪವರ್ ಆಫ್ 18. ಸೊ ನಾನೇನು ಮಾಡ್ತೀನಿ ಇದನ್ನು ನೋಡು, ಎ ಸ್ಕ್ವೇರ್ ಆರ್ ಟು ದ ಪವರ್ ಆಫ್ 18 ಎ ಆರ್ ಟು ದ ಪವರ್ ಆಫ್ 9 ಹೋಲ್ ಸ್ಕ್ವೇರ್ ಅಂತ ಬರಿತೀನಿ. ಹೌದಲ್ವಾ? ಅವಾಗ ಏನಾಯಿತು? ಎಕ್ಸ್ ಝೆಡ್ ಇಸ್ ಈಕ್ವಲ್ ಟು ಎ ಆರ್ ಟು ದ ಪವರ್ ಆಫ್ 9 ಅಂದ್ರೇನು? ವೈ. Y. ಹೌದು ತಾನೆ? Yes, sir. ಸೊ ಎಕ್ಸ್ ಝೆಡ್ ಇಸ್ ಈಕ್ವಲ್ ಟು ವೈ ಸ್ಕ್ವೇರ್. ದೇರ್ ಫೋರ್
y is equal to root of x z. ಆವಾಗ ಏನಾಯ್ತು, ಎಕ್ಸ್ ವೈ ಝೆಡ್ ಏನಾಯ್ತು, ಆರ್ ಇನ್ ಜಿ ಪಿ. ವೆರಿ ಗುಡ್, ಎಕ್ಸ್ ವೈ ಝೆಡ್ ಆರ್ ಇನ್ ಜಿ ಪಿ, ಹೆನ್ಸ್ ಪ್ರೂವ್ಡ್. ಅರ್ಥ ಆಯ್ತಾ ವಿದ್ಯಾರ್ಥಿಗಳೇ? ಇದನ್ನು ನೋಟ್ ಮಾಡ್ಕೊಳ್ಳಿ. ನೋಡಿ ವಿದ್ಯಾರ್ಥಿಗಳೇ, ಇದೇ ರೀತಿ ನಾವು ದಿವಿಗೆ ಸಂಸ್ಥೆ ಮಲ್ಲೇಶ್ವರದಲ್ಲಿ ಪಾಠ ಪ್ರವಚನಗಳನ್ನು ಮಾಡ್ತೀವಿ. ನಿಮಗೆ ಈ ಥರ ಪಾಠಗಳು ಬೇಕೆಂದರೆ ದಿವಿಗೆ ಸಂಸ್ಥೆ ಮಲ್ಲೇಶ್ವರಂಗೆ ನೀವು ಕೋಚಿಂಗ್ ಕ್ಲಾಸಸ್ಗೆ ಸೇರ್ಕೋಬೋದು. ಇದಲ್ಲದೆ ನಾವು ಕೋಚಿಂಗ್ ಕ್ಲಾಸಸ್ ಅಲ್ಲದೆ ನಾವು ಕ್ರ್ಯಾಶ್ ಕೋರ್ಸ್ಗಳನ್ನು ಕೂಡ ಮಾಡ್ತೀವಿ. ಮತ್ತು ಮುಂದಿನ ವರ್ಷ ನಮ್ಮದೇ ಆದ ಕಾಲೇಜನ್ನು ಕೂಡ ಪ್ರಾರಂಭ ಮಾಡ್ತೀವಿ. ಕಾಲೇಜಲ್ಲಿ ಕೂಡ ಇದೇ ರೀತಿಯ ಪಾಠ ಪ್ರವಚನಗಳು ನಡೀತವೆ. ವಿದ್ಯಾರ್ಥಿಗಳೇ, ಮುಂದಿನ ಕ್ವಶನ್ಗೆ ಹೋಗೋಣ. ನೋಟ್ ಮಾಡ್ಕೊಳ್ಳಿ. ಮತ್ತು ಈ ಯೂಟ್ಯೂಬ್ ಚಾನಲ್ಲು ನಿಮಗೆ ಉಪಯೋಗ ಆದರೆ ಏನು ಮಾಡಬೇಕು, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ತಪ್ಪಿದರೆ ಅದನ್ನೂ ಕಮೆಂಟ್ ಮಾಡಿ, ತಪ್ಪು ಮಾಡ್ತಾ ಇದ್ದೀರಿ ಅಂತ ಹೇಳಿ. ಮುಂದಿನ ಕ್ವಶನ್ಗೆ ಹೋಗೋಣ. ನೋಟ್ ಮಾಡ್ಕೊಳ್ಳಿ. ಓದಪ್ಪ. Find the sum to n terms of the sequence 8, 88, 888, 8888, so on. ಸಿ ನೋಡಪ್ಪ, ಏನು ಕಂಡುಹಿಡಿಬೇಕು ನಾವು, 8 ಪ್ಲಸ್ 88 ಪ್ಲಸ್ 888, ಹೌದಾನೆ, ಪ್ಲಸ್ 8888 ಅನ್ಕೊಳ್ಳೋಕೆ ಶುರು ಮಾಡೋಣ. ಇದನ್ನು ನಾವು ಎಸ್ ಅನ್ಕೊಳ್ಳೋದ್ರಲ್ಲಿ ತಪ್ಪೇನೂ ಇಲ್ಲ. ನಾವು ಲೆಟ್ ಅಸ್ ಡಿವೈಡ್ ಬೈ 8. ಏನಾಗುತ್ತಪ್ಪ, ಎಸ್ ಬೈ ಏನಾಗುತ್ತೆ, 1/8. ಎಸ್ 1/8 ಇಂಟು ಎಸ್, ಹೌದಾ? ಎಸ್ ಬೈ 8 ಆಯಿತು. ಎಸ್ ಬೈ 8 ಏನಾಗುತ್ತೆ, ರೈಟ್ ಹ್ಯಾಂಡ್ ಸೈಡ್ ಏನಾಗುತ್ತೆ ನೋಡು, 1 + 11. ವೆರಿ ಗುಡ್. 1 + 11 ಪ್ಲಸ್ ಏನು, 111 ಪ್ಲಸ್ so on. 1111 ಪ್ಲಸ್ ಸೋ ಆನ್ ಆಯಿತು. ಸೊ ಇವಾಗ ಲೆಟ್ ಅಸ್ ಮಲ್ಟಿಪ್ಲೈ ಬೈ 9. ಏನಾಗುತ್ತೆ, ಲೆಫ್ಟ್ ಸೈಡ್ ಮಲ್ಟಿಪ್ಲೈ ಮಾಡಿದ್ರೆ 9/8. ವೆರಿ ಗುಡ್, 9s/8 ಅಥವಾ 9/8s. ರೈಟ್ ಸೈಡ್ ಏನಾಗುತ್ತೆ, 9 ಪ್ಲಸ್ 99 ಪ್ಲಸ್ 999 ಪ್ಲಸ್, ಹೌದಾನೆ, ಆ್ಯಂಡ್ ಸೋ ಆನ್. ಈ 9 ನಾನೇನು ಮಾಡ್ತೀನಿ, 10 - 1 ಅಂತ ಬರೀತೀನಿ. 99 100 - 1 ಅಥವಾ 10² - 1 ಅಂತ ಬರೀತೀನಿ. ಸಾರಿ, ಪ್ಲಸ್ 999 10³ 1000 - 1 ಅಂತ ಬರೀತೀನಿ. ಆ್ಯಂಡ್ ಸೋ ಆನ್, ಹೌದಲ್ವಪ್ಪ? ಇದು 9s/8. ಇದೇನಾಗುತ್ತೆ ನೋಡು, 10 ಪ್ಲಸ್ 10² ಪ್ಲಸ್ 10³ ಆ್ಯಂಡ್ ಸೋ ಆನ್ ಒಂದು ಕಡೆ ಆದರೆ, ಹೌದಾನೆ, ಮೈನಸ್ 1 ಪ್ಲಸ್ 1 ಪ್ಲಸ್ 1 ಅಪ್ ಟು n ಟರ್ಮ್ಸ್, ಹೌದಲ್ವಾ? ಸೊ ಇದಕ್ಕೆ ಒಂದು ಫಾರ್ಮುಲಾ ಇದೆ. ಏನಪ್ಪ ಫಾರ್ಮುಲಾ, ಎ ಪ್ಲಸ್ ಎ ಆರ್ ಪ್ಲಸ್ ಎ ಆರ್ ಸ್ಕ್ವೇರ್. ನೋಡು, ಇಲ್ಲಿ ಫಸ್ಟ್ ಟರ್ಮ್ 10, ಕಾಮನ್ ರೇಷಿಯೋ 10² / 10 is 10. ಸೊ ಏನಾಗುತ್ತೆ, 10 × 10⁻n - 1 ಡಿವೈಡೆಡ್ ಬೈ 10 - 1 ಮೈನಸ್ ಈ n1 n ಸತಿ ಆ್ಯಡ್ ಮಾಡಿದಾಗ ಎನ್ನೇ ಉಳ್ಕೊಳ್ಳುತ್ತೆ, ಹೌದಲ್ವಾ? ದಿಸ್ ಈಸ್ 9s/8, ಹೌದಾನೆ? ಸೊ ಇಲ್ಲಿ ನೋಡಪ್ಪ, 10 - 1 ಏನು, 9. ಈ 9ಗೆ ಈ 9 ಡಿವೈಡ್ ಮಲ್ಟಿಪ್ಲೈ ಆದಾಗ ಡಿನಾಮಿನೇಟರ್ಗೆ ಹೋಗುತ್ತೆ, 81 ಆಗುತ್ತೆ, ಹೌದಲ್ವಾ? ಈ 8ಗೆ 10 ಮಲ್ಟಿಪ್ಲೈ ಮಾಡಿದ್ರೆ 80 ಆಯಿತು, ಹೌದಾನೆ? ಏನು ಉಳಿತು ಹೇಳು, 80/81. ವೆರಿ ಗುಡ್, 80/81 ಇಂಟು 10⁻n - 10⁻n - 1. ಮತ್ತೆ ಈ 8 ರೈಟ್ ಹ್ಯಾಂಡ್ ಸೈಡ್ n ಮಲ್ಟಿಪ್ಲೈ ಮಾಡೋದ್ರಿಂದ 8n / 9 ಅಂತ ಆಯಿತು. ಸೊ ದಿಸ್ ಈಸ್ ದಿ ಆನ್ಸರ್. ಅರ್ಥ ಆಯ್ತಾ ವಿದ್ಯಾರ್ಥಿಗಳೇ? ಗೊತ್ತಾಯ್ತಪ್ಪ? ಸೊ ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಈಗ ಕೆಲವು ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡಿದ್ದೀವಿ. ಮತ್ತೆ ಹೊಸ ಪ್ರಶ್ನೆಗಳ ಜೊತೆ ಮತ್ತೆ ಭೇಟಿಯಾಗೋಣ. ವಿದ್ಯಾರ್ಥಿಗಳೇ, ಈ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.